ವಿಧಾನಸೌಧವನ್ನು ಸಾಕಷ್ಟು ಜನ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಒಂದು ದೇವಾಲಯ ಅಂತಕ್ಕಂಥದ್ದನ್ನು ನಾವು ಭಾವಿಸಿದ್ದೇವೆ. ಆದರೆ ಇಂಥ ಒಂದು ದೇವಾಲಯದಲ್ಲಿ ವಿಷಯಾಧಾರಿತವಾದಂಥ ಚರ್ಚೆಗಳಿಗೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಜನ ಮಹನೀಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇತ್ತೀಚೆಗೆ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಒಂದು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬರು ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು ವಿಧಾನಸೌಧದ ಸದನದ ಒಳಗಡೆ, ಕಲಾಪದ ಒಳಗಡೆ ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ವಿಚಾರವಾಗಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ನಿಜಕ್ಕೂ ಕೂಡ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಇವತ್ತು ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನನಗೆ SIT ಮೂಲಕ ತನಿಖೆ ಆದರೆ ನನಗೆ ಮನಸ್ಸಿಗೆ ಸಮಾಧಾನ ತಂದುಕೊಡ್ತಕ್ಕಂಥದ್ದು ಆಗೋದಿಲ್ಲ. ಯಾರಾದರೂ ನಿವೃತ್ತ ನ್ಯಾಯಾಧೀಶರನ್ನ ನೇಮಕಾತಿ ಮಾಡಿ ಅವರ ಮೂಲಕ ಈ ಒಂದು ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಸದನದ ಒಳಗಡೆ ಮಾತನಾಡ್ತಾರೆ. ಆದರೆ ನಿನ್ನೆಯ ದಿನ ಕಲಾಪದಲ್ಲಿ, ಸದನದಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಿತ್ರರು ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅವರು ಇದನ್ನು CBIಗೆ ಇದನ್ನು ಒಂದು ತನಿಖೆಗೆ ವರ್ಗಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಸಭಾಪತಿಗಳ ಬಗ್ಗೆ ಅಥವಾ ಸಭಾಪತಿಗಳ ಒಂದು ಸ್ಥಾನದ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ. ಆದರೆ 18 ಜನ ಶಾಸಕರನ್ನ ಇದನ್ನು ಕೇಳಿದ್ದಕ್ಕೆ 6 ತಿಂಗಳ ಕಾಲ ಅಮಾನತನ್ನು ಮಾಡಿರತಕ್ಕಂಥದ್ದು ಯಾರೂ ಕೂಡ ರಾಜ್ಯದ ಜನತೆ ಇದನ್ನು ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಸಭಾಧ್ಯಕ್ಷರು ಇದು ನಿಜಕ್ಕೂ ಕೂಡ ವಿಪರ್ಯಾಸ. ಆದರೆ ಒಂದು ಇಲ್ಲಿ ನನಗೆ ಬೇಸರ ಆಗ್ತಕ್ಕಂಥದ್ದು, ಏನು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪರವಾಗಿ ಧ್ವನಿ ಎತ್ತಕ್ಕಂಥ ಪಕ್ಷ ನಮ್ಮ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಕಾಂಗ್ರೆಸ್ಸು ಅಂತಕ್ಕಂಥದ್ರನ್ನ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನು ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಡೀತು. ಬೆಂಕಿ ಬಿತ್ತು ಮನೆಗೆ. ಕೊನೆಗೆ ಆ ವ್ಯಕ್ತಿಗೆ ಟಿಕೆಟ್ ಕೂಡ ಕೊಡಲಿಲ್ಲ ಕಾಂಗ್ರೆಸ್ನ ಪಕ್ಷ, ಕೈ ಬಿಟ್ಟರು ನಡುಬೀದಿಲಿ. ಇವತ್ತು ST ಸಮುದಾಯದ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಗುರುತಿಸ್ಕೊಂಡು ಬಂದಿರತಕ್ಕಂಥ ಪ್ರಭಾವಿ ನಾಯಕರು, ಅವ್ರಿಗೆ ಈ ರೀತಿ ಇವತ್ತು ಕೈಕಟ್ಟಿ ಹಾಕಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅಂತಕ್ಕಂಥದ್ದಾದರೆ, ಇದರ ಹಿಂದೆ ಯಾರು ಆ ಪ್ರಭಾವಿಗಳು ನಿಂತಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ 7.5 ಕೋಟಿ ಕನ್ನಡಿಗರಿಗೆ ಮನಸ್ಸಿನಲ್ಲಿ ಈಗಾಗಲೇ ಕೂತಿದೆ. ಅದ್ರ ಬಗ್ಗೆ ನಾವೇನು ಬಹಿರಂಗವಾಗಿ ಹೇಳ್ತಕ್ಕಂಥದ್ದೇನಿಲ್ಲ. ಅಂದರೆ ನಿಜಕ್ಕೂ ಕೂಡ ಈ ಒಂದು ಬಡ್ಜೆಟ್ ಸೆಷನ್ ಏನು ನಡೀತು, ಇವೆಲ್ಲವೂ ಕೂಡ ಈ ಹನಿ ಟ್ರ್ಯಾಪ್ ಇರ್ಬೋದು, ಇವೆಲ್ಲ ನೋಡಿ ವ್ಯಕ್ತಿಗತವಾಗಿ ಒಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು, ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿಷಯಾಧಾರಿತವಾದಂಥ ಒಂದು ಚರ್ಚೆಯ ಮೂಲಕ ನೀವು ರಾಜ್ಯದ ಜನತೆಗೆ ಗಮನ ಸೆಳಿಬೇಕು ಹೊರತುಪಡಿಸಿ ಈ ರೀತಿ ಒಬ್ಬರನ್ನ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ಒಂದು ರೀತಿ ತೇಜಾವಧೆ ಮಾಡ್ತಕ್ಕಂಥದ್ದು, ಪರ್ಸ್ನಲಿ ಅವ್ರ ಮೇಲೆ ಗ್ರಡ್ಜ್ ಇಟ್ಕೊಂಡು. ಏಕೆಂದರೆ ಒಂದು ಮಾತು ಹೇಳಿದ್ರು ರಾಜಣ್ಣ ಅವರು, ಇವತ್ತು ನಾವು ಇಲ್ಲಿ ಕೂತಿದ್ದೀವಿ, ಸ್ವಪಕ್ಷೀಯರು ಮಾತನಾಡ್ತಕ್ಕಂಥ ಮಾತುಗಳು 3 ಪಕ್ಷದಲ್ಲೂ ಇದ್ದಾರೆ. ಇವತ್ತು ಈ ರೀತಿ ಹನಿ ಟ್ರ್ಯಾಪ್ಗೆ ಸಿಕ್ಕಾಕೊಂಡಿರ್ತಕ್ಕಂಥ ವಿಕ್ಟಿಮ್ಸು 3 ಪಕ್ಷದಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈಗ 224 ಜನ ಶಾಸಕರಿಗೆ ಇವತ್ತು ರಕ್ಷಣೆ ಸಿಕ್ಕದೆ ಹೋದರೆ ಮತ್ತೆ ರಾಜ್ಯದ ಜನತೆಗೆ ನಿಜಕ್ಕೂ ಈ ಸರ್ಕಾರ ರಕ್ಷಣೆ ಕೊಡ್ಲಿಕ್ಕೆ ಆಗ್ತದ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. ತನಿಖೆಗೆ ನೀವು ಆಗ್ರಹ ಮಾಡ್ತೀವಿ ಸರ್, ಅವ್ರು ನ್ಯಾಯಾಂಗ ತನಿಖೆ ಅಥವಾ CBI ತನಿಖೆ ಬೇಕು ಅಂತ BJP ನಿಮ್ಮ ಮಿತ್ರ ಪಕ್ಷಕ್ಕೆ ಅವರು CBI ತನಿಖೆ ಮಾಡ್ತಾರೋ ಅಥವಾ ಯಾರಾದರೂ ನಿವೃತ್ತ ನ್ಯಾಯಾಧೀಶರನ್ನ ಏನಾದರೂ ಇಟ್ಟು ತನಿಖೆ ಮಾಡಿಸ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ತನಿಖೆ ಅಂತೂ ಪಾರದರ್ಶಕವಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಎಷ್ಟೇ ಪ್ರಭಾವಿಗಳಿರಲಿ ಅವರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥದ್ದು ಆದಾಗ, ಅಂದರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥ ಸಂಶಯ, ಅಧಿಕಾರದ ಹಿನ್ನೆಲೆಯಲ್ಲಿ ಇದೆಲ್ಲ ಆಗ್ತಿದೆ ಅನ್ನುವಂಥ ಚರ್ಚೆ